ಬಟ್ ಫೈನಲಿ ಎಲ್ಲರೂ ಯೋಚನೆ ಮಾಡೋದು ಎಷ್ಟು ಕಾಸ್ಟ್ ಆಗುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಅಂತಾನು ಯೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಕಾಸ್ಟ್ ಬಂದಾಗ ಒಂದೇದೇನು ಇಷ್ಟಪಡ್ತೀನಿ ಅಂದ್ರೆ, ಅಕಸ್ಮಾತ್ ನಾವ್ ಇದನ್ನ ಮಾಡದೇ ಇದ್ರೆ ರೈತರು ಇದೇ ಬೆಳೆಲಿ ತೆಗಿಲಿಕ್ಕೆ ಏನ್ ಖರ್ಚಾಗ್ತಿತ್ತು ಅದನ್ನ ಹೇಳ್ಬಿಟ್ಟು ಮತ್ತೆ ನಮ್ ಕಾಸ್ಟಿಗೆ ಬರ್ತೀನಿ. ಇದನ್ನ ಮಾಡದೆ ಹೋದ್ರೆ ಒಬ್ಬ ರೈತ ನಮ್ ಮಳೆ ಗಿಡದ ಮೇಲೆ ಮಳೆ ಬರಬಾರ್ದು ಅಂದ್ರೆ ಪಾಲಿ ಹೌಸ್ ಹೋಗ್ಬೇಕಾಗುತ್ತೆ. ಪಾಲಿ ಹೌಸ್ ಕಾಸ್ಟ್ ಸುಮಾರು ಒಂದು 38ರಿಂದ 40 ಲಕ್ಷ ರೂಪಾಯಿ ಬರೀ ಪಾಲಿ ಹೌಸ್ ಖರ್ಚಾಗುತ್ತೆ. ಅದ್ರ ಒಳಗಡೆ ಇರೋ ಗ್ರೋ ಬ್ಯಾಗ್ ಆಯ್ತು, ಅದ್ರೊಳಗಿರುವಂತ ಉಳಿದೆಲ್ಲ ಮಾಡ್ಲಿಕ್ಕೆ ಮತ್ತೊಂದು 30 ಲಕ್ಷ, ಸುಮಾರು ಒಂದು 70ರಿಂದ 75 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಈಗ ನಾವು ಮಾಡ್ತಾ ಇರೋದು, ನಮ್ಮ ಉದ್ದೇಶ ಏನು ಇದು ಮಾಡ್ಲಿಕ್ಕೆ ಅಂದ್ರೆ, ಪ್ರತಿ ಒಂದು ಹಂತದಲ್ಲೂ ರೈತರಿಗೆ ಯಾವ ತರ ನಾವು ಕಡಿಮೆ ಹಣದಲ್ಲಿ ಅದೇ ಬೆನಿಫಿಟ್, ಯಾವುದು ಕಾಂಪ್ರಮೈಸ್ ಮಾಡದೇ ಇರೋ ತರ ಹೇಗೆ ನಾವು ಬೆನಿಫಿಟ್ ಕೊಡಬಹುದು ವಿದೌಟ್ ಕಾಂಪ್ರಮೈಸಿಂಗ್ ಆನ್ ಈಲ್ಡ್ ಅಂಡ್ ಕ್ವಾಲಿಟಿ. ಇವೆರಡನ್ನು ಕಾಂಪ್ರಮೈಸ್ ಮಾಡ್ದೇನೆ ನಾವು ಹೇಗೆ ಅಚೀವ್ ಮಾಡ್ಬೋದು ಅಂತ ಆ ದಿಕ್ಕಿನಲ್ಲಿ ವಿಚಾರ ಮಾಡಿ ಪ್ರತಿಯೊಂದು ಹಂತದಲ್ಲೂ ನಾವು R&D ಮಾಡಿ ಎಲ್ಲಿ ನಾವು ಎಷ್ಟು ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು, ಎಷ್ಟು ಲೇಬರ್ ಕಾಸ್ಟ್ ಕಡಿಮೆ ಮಾಡ್ಬೋದು, ಈ ದಿಕ್ಕಿನಲ್ಲಿ ನಾವು ಖರ್ಚು ಮಾಡಿದಾಗ ನಾವು ಶೇಡ್ ನೆಟ್ ಮತ್ತು ಅದು ರೈನ್ ಕಲೆಕ್ಟಿಂಗ್ ಸಿಸ್ಟಮ್ ನಲ್ಲಿ ಅಲ್ಲಿ 40 ಲಕ್ಷ ಆಗೋದು ಇಲ್ಲಿ ನಿಮಗೆ 19-20ರಲ್ಲಿ ಮುಗಿದೋಗುತ್ತೆ. 19-20 ಲಕ್ಷದಲ್ಲಿ ನಿಮಗೆ ಇದು ಮುಗಿಯುತ್ತೆ. ಅದಾದ್ಮೇಲೆ ಇದರಲ್ಲಿ ಗ್ರೋ ಮ್ಯಾಟ್ ಇರ್ಬೋದು, ಇದು ವೀಡ್ ಮ್ಯಾಟ್ ಇರ್ಬೋದು, ಅಥವಾ ಒಳಗಿರುವಂತ ಗ್ರೋ ಟ್ರೇಸ್ ಇರ್ಬೋದು, ಗ್ರೋಯಿಂಗ್ ಮೀಡಿಯಾ ಇರ್ಬೋದು, ಅಥವಾ ನಮ್ಮ ಆಟೋಮೇಷನ್, ಮುಖ್ಯವಾಗಿ ಆಟೋಮೇಷನ್ ವಿತ್ ಟ್ರಾನ್ಸ್ಪರೆನ್ಸಿ. ಯಾಕಂದ್ರೆ ಟ್ರಾನ್ಸ್ಪರೆನ್ಸಿ ಬಹಳ ಮುಖ್ಯ. ನಮ್ಮ ಪ್ರಾಡಕ್ಟಿಗೆ ನಾಳೆ ಲಾಭ ಆಗಬೇಕು ಅಥವಾ ಒಂದು ಹೆಚ್ಚಿನ ವಿವಿಧತೆ ಬರಬೇಕು ನಮ್ಮ ಪ್ರಾಡಕ್ಟ್ಗೆ. ನಮ್ಮ ಪ್ರಾಡಕ್ಟ್ ಹೇಗೆ ಬೇರೆ ಪ್ರಾಡಕ್ಟ್ ಇಂತ ವ್ಯತ್ಯಾಸ ಅಂದ್ರೆ, ನಾವು ಏನ್ ಮಾಡ್ತಾ ಇದ್ದೀವಿ ಆ ಪ್ರಾಕ್ಟೀಸ್ ಅನ್ನ ನಮ್ಮ ರೈತ ಬಳಕೆದಾರನು ಕೂಡ ನೋಡ್ಬೋದು. ನಾವಿಲ್ಲಿ ಏನಾದ್ರು ಪೆಸ್ಟಿಸೈಡ್ ಬಳಸಿದ್ರೆ ಅದು ನಿಮ್ಗೆ ತಿಳಿಸ್ಬಿಡುತ್ತೆ, ಇಲ್ಲ ಇವರು ಪೆಸ್ಟಿಸೈಡ್ ಬಳಸಿದರೆ ಆದ್ರೆ ಆರ್ಗ್ಯಾನಿಕ್ ಅಂತ ಸುಳ್ಳು ಹೇಳಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆಗಬಾರ್ದು ಅಂತ ಹೇಳಿ ನಾವು ಟ್ರಾನ್ಸ್ಪರೆನ್ಸಿ ಕೂಡ ಇದರಲ್ಲಿ ಅಳವಡಿಸಿದೀವಿ. ಇದು ಹೈಯರ್ ಸ್ಟ್ಯಾಂಡರ್ಡ್. ಇದು 8 ತಿಂಗಳಲ್ಲಿ ಪ್ರತಿನಿತ್ಯ ಒಬ್ಬ ಬಳಕೆದಾರ ಪ್ರತಿನಿತ್ಯ ನಾವು ಏನ್ ಮಾಡಿದೀವಿ ಅನ್ನೋದನ್ನ ಸಣ್ಣ ಬೀಜದಿಂದ ಹಿಡಿದು ಕೊನೆಗೆ ರಾಶಿ ಮಾಡೋವರೆಗೂ, ಪುಡಿ ಮಾಡೋವರೆಗೂ ನೋಡ್ಬೋದು ನಾವು. ಆ ಒಂದನ್ನು ಕೂಡ ಇದರಲ್ಲಿದೆ. ಹಾಗೂ ಅದಷ್ಟನ್ನು ಸೇರ್ಕೊಂಡ್ಬಿಟ್ಟು ಅರೌಂಡ್ 40 to 42 lakhs ಅಲ್ಲಿ ಪರ್ ಎಕರ್ ನಾವು A to Z ಫ್ರಮ್ ಪಾಯಿಂಟ್ ಟು ಪಾಯಿಂಟ್ ನಾವು ಅವರಿಗೆ ಟರ್ನ್ ಕಿ ಪ್ರೊಜೆಕ್ಟ್ ಮಾಡ್ಕೊಡ್ತೀವಿ. ಒಂದು. ಎರಡನೇದು ನಮ್ಮಲ್ಲಿ ಕೊಡುವಂತ ವಿಶೇಷತೆ ಅಂದ್ರೆ, ಟ್ರೈನಿಂಗ್ ಗೋಸ್ಕರ ಕೆಲವರು 10,000 15,000 ಬರೀ ಟ್ರೈನಿಂಗ್ ಈಗ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ ಅಂದ್ರೆ, ವಿ ಡು ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದ ಫಾರ್ಮ್. ನಮ್ಮ ಜೊತೆಗೆ ಯಾರು ಜುಡ್ತಾರೆ ಕೂಡಿ ಮಾಡ್ತಾರೆ ಅವ್ರಿಗೆ ನಾವು ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಫ್ರೀ ಟ್ರೈನಿಂಗ್. ಬರೀ ಅವ್ರು ಹೋಗಿ ಬರೋ ಖರ್ಚು ಇರ್ಬೋದು ಅಥವಾ ಊಟದ ಖರ್ಚು ಇರ್ಬೋದು, ಅದು ಬಿಟ್ರೆ ನಾವು ಫೀಸ್ ಅನ್ನೋ ತರದಲ್ಲಿ ಯಾವುದನ್ನು ಇದರಲ್ಲಿ ಇರಲ್ಲ. ಸೊ ಆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತಾರೆ. ನಾವು ಇವತ್ತು ಬೀಜ ಹಾಕಿಬಿಟ್ಟು ಒಂದು ಬೆಳೆ ಬರೋವರೆಗೂ ಅವ್ರು ಕಂಪ್ಲೀಟ್ ಹಂತದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಕೊಡ್ತೀವಿ. ಮೂರನೇದು ಏನು ಕೊಡ್ತೀವಿ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಅಂದ್ರೆ, ಅವರಿಗೆ ಗೊಬ್ಬರಗಳನ್ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇರ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇರ್ಬೋದು, ಎಲ್ಲ ಗೊಬ್ಬರಗಳಲ್ಲಿ ಯಾವ ಹಂತದಲ್ಲಿ ಬೇಕು ಅದನ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಅವ್ರು ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ. ಸೊ ಅದು ಕೂಡ ಅವ್ರಿಗೆ ಸಿಗುತ್ತೆ. ನಾಲ್ಕನೇದು ಏನ್ ಸಿಗುತ್ತೆ ಈ ಹಣದಲ್ಲಿ ಅಂತಂದ್ರೆ, ಒಬ್ಬರದೊಬ್ಬರಿಗೆ ನಾಲೆಜ್ ಇಂಟರ್ ಎಕ್ಸ್ಚೇಂಜ್, ಒಬ್ಬರದೊಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬಹುದು ನಾಲೆಜ್ ಅನ್ನ. ಯಾಕಂದ್ರೆ 100 ಜನ ರೈತರು ಕೂಡ ಮಾಡ್ತೀವಿ ಅಂದ್ರೆ 100 ಜನರಲ್ಲಿ ಎಲ್ಲರೂ ನಾನೇ ಜಾಣ ಅನ್ನಕ್ಕಾಗಲ್ಲ, ಎಷ್ಟೋ ಜನ ಜಾಣರಿರ್ತಾರೆ. ಒಬ್ಬರದೊಬ್ಬರಿಗೆ ನಾಲೆಜ್ ಶೇರ್ ಆಗುತ್ತೆ. ಒಬ್ರಿಗೊಬ್ರು ನಾಲೆಜ್ ಶೇರ್ ಆಗೋದ್ರಿಂದ ನಮ್ಮ ಎಲ್ಲರೂ ಟೋಟಲ್ ಪ್ರೊಡಕ್ಟಿವಿಟಿ ಆ ಗ್ರೂಪ್ ಅಲ್ಲಿ ಎಲ್ಲರಿಗೂ ಹೆಚ್ಚಾಗುತ್ತೆ. ಇಟ್ಸ್ ಅ ಫ್ರೀ ಶೇರ್ ಆಫ್ ನಾಲೆಜ್. ಹೌದಾ? ಒಬ್ರು ಬೆಳೆದ್ರಲ್ಲಿ ಚೆನ್ನಾಗಿರ್ತಾರೆ, ಇನ್ನೊಬ್ರು ಪ್ರೊಸೆಸ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಮತ್ತೊಬ್ರು ಮಾರ್ಕೆಟಿಂಗ್ ನಲ್ಲಿ ಚೆನ್ನಾಗಿರ್ತಾರೆ. ಹೌದಲ್ಲ? ಸೊ ಅವೆಲ್ಲರೂ ಕಲೆಕ್ಟಿವ್ ನಾಲೆಜ್ ಅಂತ ಹೇಳ್ತೀವಿ ಇದಕ್ಕೆ ಒಂದು ನಮ್ಮ ಇಂಗ್ಲಿಷ್ ಅಲ್ಲಿ ಒಂದು ಬಹಳ ಚೆನ್ನಾಗಿದೆ, ಮಾಸ್ಟರ್ ಮೈಂಡ್ ಪ್ರಿನ್ಸಿಪಲ್ ಅಂತಾರೆ. ನಾವೆಲ್ಲರೂ ಸೇರಿದ್ರೆ ನಮ್ದು ಶಕ್ತಿ ಜಾಸ್ತಿ ಒಬ್ರಿಗಿಂತೂ. ನಾನು PhD ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಆದ್ರೆ ಎಲ್ಲರೂ ಸೇರಿದಾಗ ರೈತನೇ ದೊಡ್ಡ PhD. ಹೌದಾ? ರಿಸರ್ಚ್ ಸೈಂಟಿಸ್ಟ್ ಇದ್ದಂಗೆ ರೈತ. ಸೊ ಹಾಗೆ ನಾವೆಲ್ಲರೂ ಸೇರಿದಾಗ ಇದು ಒಂದು ಬೇರೆ ಹಂತದಲ್ಲಿ ನಮ್ಮ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಅದು ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಇದು ಬರೀ ನಾವು ಇನ್ವೆಸ್ಟ್ಮೆಂಟ್ ಕೊಟ್ಟಿರೋದು ಬರೀ ನೆಟ್ಟಿಗಂತ ಅಲ್ಲ, ಇದು ಇಟ್ಸ್ ಅ ಕಲೆಕ್ಟಿವ್ ನಾಲೆಜ್. ಇದೆಲ್ಲರೂ ನಮಗೆ ಸಿಗುತ್ತೆ. ಒಂದು. ಎರಡನೇದು ಇನ್ನೊಂದು ಏನು ಸಿಗುತ್ತೆ, ಒಬ್ಬ ನುರಿತ ತಂತ್ರಜ್ಞಾನ ಅಂದ್ರೆ ನಾವು ಅಗ್ರೋನಮಿಸ್ಟ್ ಅಂತ ಹೇಳ್ತೀವಿ. ಎಲ್ಲರಿಗೂ ಅಗ್ರೋನಮಿಸ್ಟ್, ಒಳ್ಳೆ ಅಗ್ರೋನಮಿಸ್ಟ್ ಹೈರ್ ಮಾಡ್ಬೇಕಂದ್ರೆ ಬಹಳ ಕಷ್ಟ, ದುಬಾರಿ. ನಾವು ಇಲ್ಲಿ ಎಲ್ಲರೂ ಶೇರ್ ಮಾಡ್ತೀವಿ ಆ ಖರ್ಚನ್ನ. 100 ಜನರಿಗೆ ಡಿವೈಡ್ ಆದಾಗ ಎಲ್ಲರಿಗೂ ಬೆಸ್ಟ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಅಲ್ಲ, ಇದರಲ್ಲಿ ಜನರೇಟಿವ್ AI ಅಂತಾರೆ, ಈಗ ಹೊಸ ಜನ್ AI ಅಂತಾರೆ, ಅದು ಕೂಡ ನಮಗೆ ಸಿಗುತ್ತೆ ಅಟ್ ಅ ವೆರಿ ಮಿನಿಮಲ್ ಕಾಸ್ಟ್. ಸೊ ಈ ತರದ ಒಂದು ಪ್ಲಸ್ ಮಾರ್ಕೆಟಿಂಗ್ ಸಪೋರ್ಟ್. ಮಾರ್ಕೆಟಿಂಗ್ ನಾವು ಗ್ಯಾರಂಟಿ ಕೊಡಲ್ಲ, ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತೀವಿ. ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನಮಗೂ ಗೊತ್ತಿದೆ, ಸ್ವಲ್ಪ ಜಾಸ್ತಿ ಗೊತ್ತಿರ್ಬೋದು ಅಷ್ಟೇ. ಸೊ ಅದನ್ನು ನಿಮ್ ಜೊತೆಗೆ ಶೇರ್ ಮಾಡ್ತೀವಿ. ಸೊ ಕಲೆಕ್ಟಿವ್ಲಿ ವಿ ಆಲ್ ವಿನ್. ಅದು ಈ ಪ್ರಾಜೆಕ್ಟಿನ ಉದ್ದೇಶ. ಇದು ಎಕನಾಮಿಕ್ಸ್. ಎಷ್ಟು ಬರುತ್ತೆ ನಿಮ್ಗೆ ಇದರಲ್ಲಿ ಬೆಳೀತಾ ಒಂದೇ ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿದ ಬೆಳೆನ ತಿಳ್ಕೊಳೋದು ಬಹಳ ಇರ್ತದೆ ಒಂದೇ ವರ್ಷ. ಹಾಗಾಗಿ ನೀವು ಏನ್ 30-40 ಟನ್ಸೇ ಬರ್ಲಿ. ಆ 40 ಟನ್ಸ್ ಬಂದ್ರೂ ಈಗ ಹಸಿದು 40 ಟನ್ ಬಂದ್ರೆ ಅದು ಒಣಗಿಸಿದಾಗ 1:5 ಅಂತ ಹೇಳ್ತೀವಿ. 20% ಅಷ್ಟೇ ಒಣಗಿದ್ದು ಸಿಗೋದು ಪೌಡರ್. ಸೊ ಒಣಗಿದ್ದು 20% ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 40 × 5 8 ಟನ್.
8 ಟನ್. ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ ನಾವು ಇವತ್ತು ಚಾಮರಾಜನಗರದ ಅಥವಾ ಇಲ್ಲೆಲ್ಲ ನೋಡಿದ್ರೆ ಇವತ್ತಿನ ರೇಟ್ 160ರಿಂದ 200 ಸಿಗುತ್ತೆ. ಸ್ವಲ್ಪ ನಮ್ದು ಹೈಯರ್ ಕುರ್ಕುಮಿನ್ ಇರೋದ್ರಿಂದ ಇದರಲ್ಲಿ ಬೇಡಿಕೆನೂ ಜಾಸ್ತಿ ಇದೆ, ರೇಟನು ಜಾಸ್ತಿ ಇದೆ. ನೀವು ಅತಿ ಕಡಿಮೆ ಇಟ್ಕೊಳ್ಳಿ, ಒಳ್ಳೆ ರೇಟ್ ಇಟ್ಕೊಬೇಡಿ. ಒಳ್ಳೆ ರೇಟ್ 350 ಇರ್ಬೋದು, ಭಾಳ ನೀವು 250 ಇಟ್ಕೊಳ್ಳಿ. 250 ಅಂತ ಇಟ್ಕೊಂಡ್ರೆ 8 × 2 2.5 lakhs ಈಸ್ 20 lakhs. ಸೊ ನಾವೊಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ದು ಹೆಂಗು ನೆಟ್ ಹೌಸ್ 5 ವರ್ಷ ನೆಟ್ ಉಳಿದ ಬಳಕೆ ಇದ್ದೇ ಇದೆ. ಸೊ ಅದನ್ನು ನಾವು ಪ್ರತಿ ವರ್ಷ 20 ಲಕ್ಷ ಬಂದರೆ ಇಟ್ಸ್ ಅ ಗುಡ್ ಇನ್ಕಮ್. ಅದರಿಂದ ಸರ್ಕಾರದಿಂದ ಸಹಾಯಧನ ಬರ್ಬೋದು, ಬರ್ಲಿಕ್ಕಿಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಬಂದರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ. ದಟ್ಸ್ ಅ ಅಡಿಷನಲ್ ಬೆನಿಫಿಟ್ ಫಾರ್ ದ ಫಾರ್ಮರ್. ಸೊ ಅದು ಬರುತ್ತೆ. ಮಾಡ್ತಾ 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 ನಮ್ದು ಮಾರ್ಕೆಟಿಂಗ್ ಶಾರ್ಪ್ನೆಸ್ ಜಾಸ್ತಿ ಆದಾಗ 20 ಹೋಗಿ 25 ಆಗ್ಬೋದು, 30 ಆಗ್ಬೋದು, ಅಥವಾ ಬೆಳೆನೂ ಕೂಡ 40 ಬದಲಿ 45 ಬರ್ಬೋದು, 50 ಟನ್ ಬರ್ಬೋದು, 60 ಟನ್ ಬರ್ಬೋದು. ಯಾಕಂದ್ರೆ ಈ ಹೈಡ್ರೋಫೋನಿಕ್ಸ್ ಪ್ಲಸ್ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ 60-70 ಟನ್ ತೆಗೆಯುವಂತ ಕೆಪಾಸಿಟಿ ಇದೆ. ಒಂದು ಎಕರೆಗೆ 55,000 ಬೀಜ ಹಾಕ್ತೀವಿ. 55ರಿಂದ 60,000 ಬೀಜ. 60,000 ಬೀಜ, ಒಂದು ಬೀಜಕ್ಕೆ ನಮಗೆ 1 kg ಬಂದ್ರೆ 60,000 kg ಆಯ್ತು. ನಾನು ಹೇಳ್ತಾ ಇರೋದು ಬರೀ ಮುಕ್ಕಾಲು kg ಲೆಕ್ಕ. ಈಗ ನಮ್ಮಲ್ಲಿನೇ ನಮ್ಗೆ 1.2 1.5 ಬಂದಿದೆ. ಬಟ್ ಅದನ್ನ ಕೆಲವರು 2.5 kg 3 kgನೂ ತೆಗೆದಿದ್ದಾರೆ. ಆ ಎಕನಾಮಿಕ್ಸ್ ಹೇಳ್ತಾ ಇಲ್ಲ, ನಾನು ಅತಿ ಕಡಿಮೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ದೊಡ್ಡದು ಬರ್ತಾ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿರಾಸೆ ಆಗೋದು ಬೇಡ. ಕಡಿಮೆನೇ ಬರ್ತಪ್ಪ ನಮಗೆ ಅಂತ ಇಟ್ಕೊಂಡ್ರು ಕೂಡ ಇದು ಸ್ಟಿಲ್ ಲಾಭದಾಯಕ ಇದೆ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನಂದ್ರೆ ನಾವು ಬರೀ ಕ್ವಾಂಟಿಟಿ ಬರ್ತಾ ಇಲ್ಲ. ಹೈಡ್ರೋಫೋನಿಕ್ಸ್ ಮುಖ್ಯ ಉದ್ದೇಶ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಬರ್ಲಿಕ್ಕೆ. ಹೌದಾ? ಕ್ವಾಲಿಟಿ ಹೇಗೆ ತೆಗಿಬಹುದು? ಯಾಕಂದ್ರೆ ನಾವು ಸರಿಯಾದ ಕಂಟ್ರೋಲ್ ಅಲ್ಲಿ ಇರುತ್ತೆ ಎಲ್ಲದು. ಆಲ್ ಅವರ್ ಇನ್ಪುಟ್ಸ್ ಆರ್ ಇನ್ ಅವರ್ ಕಂಟ್ರೋಲ್. ಹಾಗಾಗಿ ನಾವು ಹೈ ಕ್ವಾಲಿಟಿ ಕೊಡೋಕೆ ಸಾಧ್ಯ. ಆ ಕ್ವಾಲಿಟಿ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಬೇಡಿಕೆನೇ ಬೇರೆ ಆಗುತ್ತೆ. ನಮ್ಮ ಪ್ರಾಡಕ್ಟ್ ಅಲಾಂಗ್ ವಿತ್ ಕ್ವಾಲಿಟಿ ವಿ ಆರ್ ಗಿವಿಂಗ್ ಟ್ರಾನ್ಸ್ಪರೆನ್ಸಿ. ನಾವು ಮಾಡಿದ್ದು ನಿಜ, ನಾವು ಮಾಡ್ತೀವಿ ಅಷ್ಟೇ ಅಲ್ಲ, ನಾವು ಅದಕ್ಕೆ ಪ್ರೂಫ್ ಕೂಡ ಕೊಡ್ತೀವಿ. ಆರ್ಗ್ಯಾನಿಕ್ ವಿತ್ ಪ್ರೂಫ್ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ವಿತ್ ಪ್ರೂಫ್ ಅದು ಬಹಳ ವಿಶೇಷವಾದದ್ದು, ರೈತರಿಗೆ ಬಹಳ ಮುಖ್ಯವಾದದ್ದು. ಇದು ನಾವೆಲ್ಲರೂ ಕೂಡ, ಇದು ಖರ್ಚು ಬಹಳ ಆಗುತ್ತೆ ನಿಜ, ಆದ್ರೆ ಎಲ್ಲರೂ ಕೂಡಿದಾಗ ಅವಷ್ಟು 1 ಕ್ವಿಂಟಲ್ ಚೀಲ ಒಬ್ಬರು ಎತ್ತದ ಹೆಂಗಿರುತ್ತೆ, ಒಂದು 50 ಜನ ಸೇರಿ ಎತ್ತದ ಹೆಂಗಿರುತ್ತೆ, ಹೂ ಎತ್ತದಂಗೆ ಎತ್ತು ಬಿಡಬಹುದು. ಅದು ಈ ಪ್ರಾಜೆಕ್ಟಿನ ಉದ್ದೇಶ. ಹಾಗಾಗಿ ರೈತರಿಗೆ ಇದರಲ್ಲಿ ರಿಟರ್ನ್ಸ್ ಬಹಳ ಬೇಗ ಬರುತ್ತೆ. ಒಂದು. ಎರಡನೇದು, ಅರಿಶಿನ ಅಂತ ಪ್ರಾಜೆಕ್ಟ್ ಏನಂದ್ರೆ ಪ್ರತಿ ವರ್ಷ ಬರುತ್ತೆ. 1 ವರ್ಷ ಫೇಲ್ ಆಯ್ತು ಅದು ಅನ್ನೋ ಪ್ರಾಜೆಕ್ಟ್ ಪ್ರಾಬ್ಲಮ್ ಇಲ್ಲ. ಮೂರನೇದು ಏನಂದ್ರೆ ಮಿಶ್ರ ಬೆಳೆ ಮಾಡ್ಬೋದು ಇದರಲ್ಲಿ. ಮಿಶ್ರ ಬೆಳೆ, ಉದಾಹರಣೆಗೆ ನಾವು ಈಗ ಒಂದು ಊರಲ್ಲಿ ಒಬ್ಬ ರೈತರಿಗೆ ಏನ್ ಮಾಡ್ತಾ ಇದೀವಿ, ಅರಿಶಿನ ಜೊತೆಗೆ ಈರುಳ್ಳಿ ಹಾಕ್ತಾ ಇದೀವಿ, ಇನ್ನೊಂದು ಕಡೆಗೆ ಅರಿಶಿನ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾ ಇದೀವಿ. 3 ತಿಂಗಳಲ್ಲಿ ಬೆಳ್ಳುಳ್ಳಿ ಬಂದ್ರೆ ಅದ್ರದ್ದು ಲೆಕ್ಕ ನಾ ಹಿಡಿದಿಲ್ಲ ನಿಮಗೆ, ಅದ್ರದ್ದು ಎಷ್ಟು ಲಾಭ ಬರುತ್ತೆ ಅಂತ ಹೇಳಿಲ್ಲ. ಮತ್ತು ಇದು 8 ತಿಂಗಳ ಬೆಳೆ ಆದ್ಮೇಲೆ ಇನ್ನು 4 ತಿಂಗಳು ನಾವ್ ಏನ್ ಮಾಡ್ತೀವಿ, ಆ 4 ತಿಂಗಳಲ್ಲಿ ಮತ್ತೊಂದು ಬೆಳೆ ತೆಗಿಬಹುದು ನೀವು. ಬೇಸಿಗೆಯಲ್ಲಿ ಎಸ್ಪೆಷಲಿ ಇದು ಜನವರಿಲಿ ಬಂದ್ರೆ, ಜನವರಿ ಟು ಜೂನ್ ಬೇಸಿಗೆಯಲ್ಲಿ ಸೊಪ್ಪಿನ ಪಲ್ಯಗಳಿಗೆ ತುಂಬಾ ಡಿಮಾಂಡ್. ಆ ಟೈಮಲ್ಲಿ ನಾವು ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು, ಪಾಲಕ್ ಇರ್ಬೋದು, ಸೊಪ್ಪುಗಳನ್ನ ಬೆಳಿಬಹುದು, ಲೆಟ್ಯೂಸ್ ಬೆಳಿಬಹುದು, ಇಂಗ್ಲಿಷ್ ತರಕಾರಿ ಬೆಳಿಬಹುದು. ಯಾಕಂದ್ರೆ ಹೈಡ್ರೋಫೋನಿಕ್ಸ್ ಅಲ್ಲಿ ಎಲ್ಲವನ್ನ ಬೆಳಿಲಿಕ್ಕೆ ಸಾಧ್ಯ ಉಂಟು. ಅದ್ರದ್ದು ಬೆಳೆ ಒಂದು 5-6 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಅದೆಲ್ಲ ಬಿಟ್ಟು ಬರೀ ಅರಿಶಿನ ಅಂದ್ರೂ ನಿಮ್ಗೆ 15-20 ಲಕ್ಷಕ್ಕೆ ಏನೂ ಮೋಸ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.